ಹಾಯ್ ಹಲೋ ನಮಸ್ತೆ. ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಆಗಿರ್ತಕ್ಕಂತಹ ಅಪ್ಡೇಟ್ ಬಂದಿದೆ. ಅದೇನು ಅಪ್ಡೇಟ್ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವೆಲ್ಲರೂ ಕೂಡ ಈಗ ಆಲ್ರೆಡಿ ಟಾಕ್ಸಿಕ್ ಮೂವಿ ಬಗ್ಗೆ ಸಂಪೂರ್ಣವಾಗಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ದುರಂಧರ್ 2 ಮೂವಿ ಅದೇ ಡೇಟಲ್ಲಿ ಅನೌನ್ಸ್ ಆಗಿರ್ತಕ್ಕಂಥದ್ದು ಅಥವಾ ಅದೇ ಡೇಟಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈಗ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಅದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುವಂತಹ ನಿಟ್ಟಿನಲ್ಲಿ ಇರ್ತದೆ. ಸೊ ನೀವೆಲ್ಲರೂ ಕೂಡ ಈಗ ಭಾರತದ ಚಿತ್ರರಂಗದಲ್ಲಿ ಅಥವಾ ಭಾರತೀಯ ಚಿತ್ರರಂಗವನ್ನು ಈ ಮೊದಲು ನೋಡಿರ್ತಕ್ಕಂತಹ ರೀತಿ ಅನುಗುಣವಾಗಿ ನಾವು ನೋಡೋದಾಯಿತು ಅಂತಂದರೆ ಎಲ್ಲ ಸಿನಿಮಾಗಳಲ್ಲಿಯೂ ಕೂಡ ಹೀರೋ ಇರ್ತಾನೆ, ಹೀರೋಯಿನ್ಸ್ ಇರ್ತಾಳೆ ಅಥವಾ ವಿಲನ್ಸ್ ಇರ್ತಾರೆ ಅಥವಾ ಗೂಂಡಾಗಳ ಗ್ಯಾಂಗ್ ಅಂತೇಳಿ ಬಂದಾಗ ಒಂದಿಷ್ಟು ರೌಡಿಸಮ್ ಮಾಡ್ತಕ್ಕಂತಹ ಅಥವಾ ಆ ಒಂದು ಕ್ಯಾಟಗರಿ ಇರ್ತಕ್ಕಂತಹ ಪುರುಷರನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗ್ರೂಪು ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಎಲ್ಲ ಒಂದು ಸಿನಿಮಾ ರಂಗಗಳಲ್ಲಿ ಅಥವಾ ಎಲ್ಲ ಒಂದು ಸಿನಿಮಾಗಳಲ್ಲಿ ನೋಡಿರ್ತೀರ. ಸೊ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ನೀವು ಆ ರೀತಿಯಾಗಿರ್ತಕ್ಕಂತಹ ಅಜಂಪ್ಷನನ್ನು ಅಥವಾ ಆ ರೀತಿಯಾಗಿರ್ತಕ್ಕಂತಹ ಒಂದು ಊಹೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ನಿಲುಕದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ ಬಂದಿರತಕ್ಕಂಥದ್ದು. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಆಫ್ಟರ್ ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ಒಂದು ವಿಡಿಯೋ ಏನು ತುಣುಕನ್ನು ಏನು ಬಿಟ್ಟರೋ ತದನಂತರದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸೊ ಒಂದಿಷ್ಟು ಹಿಂಟು ಸಿಗಲಿಲ್ವಲ್ಲ ಈ ಮೂವಿ ಬಗ್ಗೆ ಅನ್ನುವಂಥದ್ದು, ಒಂದಿಷ್ಟು ಸಿನಿಮಾ ಬಗ್ಗೆ ಕುತೂಹಲ ಇರ್ತಕ್ಕಂತಹ ಅಥವಾ ಸಿನಿಮಾವನ್ನು ಒಂದು ಪೋಸ್ಟರ್ಗಳಲ್ಲಿ ಅಥವಾ ಒಂದು ಟೀಸರ್ ವಿಡಿಯೋಗಳಲ್ಲಿ ನೋಡಿದಾಗ ಈ ಸಿನಿಮಾ ಈ ರೀತಿಯಾಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಊಹೆಯನ್ನು ಮಾಡ್ತಾರಲ್ವಾ. ಸೊ ಅಂಥವರಿಗೆ ಯಾವುದೇ ರೀತಿಯಾಗಿಯೂ ಕೂಡ ಸಿನಿಮಾ ಯಾವ ರೀತಿಯಾಗಿರ್ಬೋದು ಅನ್ನೋ ಲೆಕ್ಕದಲ್ಲಿ ಒಂದು ಸ್ವಲ್ಪನೂ ಕೂಡ ಹಿಂಟನ್ನು ಕೊಡದೆ ಸೊ ಆ ಒಂದು ಟೀಸರ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಆ ಒಂದು ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ವಿಡಿಯೋನ ಬಿಟ್ಟಿರ್ತಕ್ಕಂಥದ್ದು. ಸೊ ನಾವು ಆ ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಯಾವುದೋ ಒಂದು ಗ್ಯಾಂಗ್ ಇರುತ್ತೆ. ಸೊ ಆ ಒಂದು ಗ್ಯಾಂಗ್ ಅಂದರೆ ಅಲ್ಲೆಲ್ಲರೂ ಕೂಡ ಮೇಲೆ ಇರ್ತಾರೆ. ಸೊ ಆದರೆ ಇಲ್ಲಿ ಫೀಮೇಲ್ ಗ್ಯಾಂಗ್ಸ್ಟರ್ ಅನ್ನುವಂಥದ್ದನ್ನು ನಮಗೆ ಈ ಮೊದಲು ಗೀತು ಮೋಹನ್ ದಾಸ್ ಅವರು ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ಹೇಳಿರ್ತಕ್ಕಂತಹ ಮಾತು. ಸೊ ಹಾಗೆ ಫೀಮೇಲ್ ಗ್ಯಾಂಗ್ಸ್ಟರ್ ಇಲ್ಲಿ ಇರ್ತಕ್ಕಂಥದ್ದು ಅಂದರೆ ಹೆಣ್ಣು ಮಕ್ಕಳು ಇಲ್ಲಿ ವಿಲನ್ಸ್ ಆಗಿರ್ತಾರೆ ಅಥವಾ ನಟನೂ ಕೂಡ ಇಲ್ಲಿ ಹೀರೋನೂ ಕೂಡ ವಿಲನ್ ಆಗಿರ್ತಾನ ಅಥವಾ ಇಲ್ಲಿ ಯಾರು ವಿಲನ್ಸು ಯಾರು ಹೀರೋ ಏನಂತಾನೆ ಗೊತ್ತಾಗ್ತಾ ಇಲ್ಲ, ಈ ಕಥೆಯ ವೈಖರಿ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಪರಿಯಾಗಿರ್ತಕ್ಕಂತಹ ಟ್ವಿಸ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಟನ್ನು ಬಿಟ್ಕೊಡದೆ ಟಾಕ್ಸಿಕ್ ಮೂವಿ ಸಂಪೂರ್ಣವಾಗಿ ಆ ಒಂದು ಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥ ರೀತಿಯಲ್ಲಾಗಿರ್ಬೋದು ಆ್ಯಂಡ್ ಜನರಿಗೆ ಇವತ್ತು ಟಾಕ್ಸಿಕ್ ಮೂವಿಯನ್ನು ನೋಡಬೇಕು ಅನ್ನುವಂತಹ ಕಾತುರತೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು. ನೀವು ಈಗ ಆಲ್ರೆಡಿ ನಿನ್ನೆ ಬಿಟ್ಟಿರ್ತಕ್ಕಂತಹ ದುರಂಧರ್ 2 ಮೂವಿಯ ಟೀಸರ್ನ ಆಲ್ರೆಡಿ ನೋಡಿರ್ಬೋದು. ಆದರೆ ಆ ಒಂದು ಟೀಸರ್ ಆ ಒಂದು ರೀತಿಯಾಗಿರ್ತಕ್ಕಂಥ ಹೈಪನ್ನು ಅಂದರೆ ಈ ಮೊದಲು ನಮ್ಮ ಏನು ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ವಿಡಿಯೋನ ಏನು ಬಿಟ್ಟರೋ ಆ ಒಂದು ಟೀಸರ್ನ ಏನು ಬಿಟ್ಟರೋ ಆ ಟೀಸರ್ ಮಾಡಿರ್ತಕ್ಕಂತಹ ಹೈಪಿಗೂ ಆ ಟೀಸರ್ ಮಾಡಿರ್ತಕ್ಕಂತಹ ಒಂದು ಕೆಲಸವನ್ನು ಈ ಒಂದು ದುರಂಧರ್ 2 ಅನ್ನುವಂತಹ ಟೀಸರ್ ಏನು ಬಿಟ್ಟರೋ ಅದು ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಅದರಲ್ಲೇ ಗೊತ್ತಾಗುತ್ತೆ ಜನ ಯಾವ ಪರಿಯಾಗಿ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಕಾತುರದಿಂದ ಕಾಯ್ತಾ ಕುಳಿತಿದ್ದಾರೆ ಅನ್ನುವಂಥದ್ದು ನಮಗೆ ಈ ಮೇಲ್ನೋಟಕ್ಕೆ ನೋಡಿದಾಗ ಗೊತ್ತಾಗ್ತದೆ. ಜೊತೆಗೆ ನನಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಯಾವಾಗ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಅನ್ನೋದನ್ನು ಕುರಿತು ಒಂದಿಷ್ಟು ಹಿಂಟ್ ಕೊಡುವಂತಹ ನಿಟ್ಟಿನಲ್ಲಿ ಇನ್ಸೈಡಿಂದ ಬಂದಿರತಕ್ಕಂತಹ ಮಾಹಿತಿ ಏನಪ್ಪ ಅಂತಂದರೆ, ಈ ಒಂದು ಟಾಕ್ಸಿಕ್ ಮೂವಿಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ 5-6 ಪೋಸ್ಟರ್ಗಳನ್ನು ಬಿಟ್ಟ ನಂತರದಲ್ಲಿ ಒಂದು ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ವಿಡಿಯೋನ ಬಿಟ್ಟ ನಂತರದಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಪ್ಡೇಟ್ ಆಗಿರ್ಬೋದು, ಪೋಸ್ಟರ್ಗಳಾಗಿರ್ಬೋದು ಅಥವಾ ವಿಡಿಯೋಗಳ ಕ್ಲಿಪ್ಸನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನಾಗಲಿ ಟಾಕ್ಸಿಕ್ ಟೀಮ್ ಮಾಡಿಲ್ಲ. ಟಾಕ್ಸಿಕ್ ಮೂವಿಯಲ್ಲಿ ಅಭಿನಯವನ್ನು ಮಾಡಿರ್ತಕ್ಕಂತಹ ಯಾವ ನಟನೂ ಕೂಡ ಮಾಡಿಲ್ಲ. ಆ್ಯಂಡ್ ಅಲ್ಲಿರ್ತಕ್ಕಂತಹ ಗೀತು ಮೋಹನ್ ದಾಸ್ ಅವರಾಗಿರ್ಬೋದು ಅಥವಾ KVN ಪ್ರೊಡಕ್ಷನ್ ಆಗಿರ್ಬೋದು ಯಾವುದೇ ರೀತಿಯಾಗಿಯೂ ಕೂಡ ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಸುಳಿವನ್ನು ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಬಲ್ಲ ಮೂಲಗಳ ಪ್ರಕಾರವಾಗಿ ಇದೇ ಫೆಬ್ರವರಿ 15 ಅಥವಾ 15ನೇ ತಾರೀಕಿಗೆ ನಮಗೆ ಶಿವರಾತ್ರಿ ಇದೆ. ಸೊ 15ನೇ ತಾರೀಕಿಗೆ ರಾಮಾಯಣ ಚಿತ್ರದ್ದು ಒಂದು ಟೀಸರ್ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಸೊ ಅದನ್ನು ಹೊರತುಪಡಿಸಿ 16ನೇ ತಾರೀಕಿಗೆ ನಮಗೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ನೆಕ್ಸ್ಟ್ ಬಿಗ್ ಅಪ್ಡೇಟ್ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಳಗಿಂದ ಅಂದರೆ ಇನ್ಸೈಡಿಂದ ಬಂದಿರತಕ್ಕಂತಹ ಮಾಹಿತಿ ಇದು.
ಅಂದರೆ ಗೊತ್ತಿಲ್ಲ ನೆಕ್ಸ್ಟು ಏನು ಟ್ರೈಲರ್ ಬಗ್ಗೆ ಏನಾದರೂ ಹಿಂಟ್ ಕೊಡ್ತಾರಾ, ಟ್ರೈಲರ್ನ ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ, ಅಥವಾ ಸಾಂಗ್ಸ್ಗಳನ್ನು ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ ಅಪ್ಡೇಟನ್ನು ಕೊಡ್ತಾರಾ, ಅಥವಾ ಮೂವಿಯಲ್ಲಿರ್ತಕ್ಕಂತಹ ಇನ್ನಿತರೆ ಆ್ಯಕ್ಟರ್ಗಳ ಹೆಸರನ್ನು ರಿವೀಲ್ ಮಾಡುವಂತಹ ಕೆಲಸವನ್ನು ಏನಾದರೂ ಮಾಡ್ತಾರಾ, ಅಥವಾ ಪೋಸ್ಟರ್ಗಳನ್ನೇನಾದರೂ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾರಾ ಟೀಮ್, ಅದಂತೂ ಗೊತ್ತಿಲ್ಲ. ಬಟ್ ಆದರೆ ಇದೇ ಫೆಬ್ರವರಿ 16ನೇ ತಾರೀಕಿಗೆ ಅಥವಾ 15ನೇ ತಾರೀಕಿಗೆ, 15ನೇ ತಾರೀಕಿಗೆ ಆಗಲಿಲ್ಲ ಅಂತಂದರೆ ಮೇ ಬಿ 16ನೇ ತಾರೀಕಿಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಂದರೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅಪ್ಡೇಟ್ ಅದಕ್ಕೂ ಮೊದಲು ಕೂಡ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ಆದರೆ ಬಲ್ಲ ಮೂಲಗಳ ಪ್ರಕಾರವಾಗಿ ಹೇಳೋದೇ ಆಯಿತು ಅಂತಂದರೆ ಇದೇ ಫೆಬ್ 16ನೇ ತಾರೀಕಿಗೆ ಯಾವುದೋ ಒಂದು ಬಿಗ್ ರೀತಿಯ ಸರ್ಪ್ರೈಸ್ ಅಂತಂದರೂ ನಟ ಯಶ್ ಅವರ ಅಭಿಮಾನಿಗಳಿಗೆ ಕಾದಿದೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂತಹ ಮಾಹಿತಿ. ಸೊ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರಿ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಕಳೆದ 4 ವರ್ಷಗಳಿಂದಲೂ ಕೂಡ ನಟ ಯಶ್ ಅವರನ್ನು ತೆರೆಯ ಮೇಲೆ ನೋಡಬೇಕು. KGF 2 ಆದಮೇಲೆ ಯಾವುದೇ ರೀತಿಯಾಗಿ ಕೂಡ ಅವರನ್ನು ನಾವು ತೆರೆಯ ಮೇಲೆ ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಆಫರಿಯಾಗಿರ್ತಕ್ಕಂತಹ ಆ ಒಂದು ಮಾಸ್ ಎಂಟರ್ಟೈನ್ಮೆಂಟನ್ನು ಕೊಡುವಂತಹ ನಿಟ್ಟಿನಲ್ಲಿ ನಮಗೆ ನಟ ಯಶ್ ಅವರನ್ನು ನಾವು ತೆರೆ ಮೇಲೆ ನೋಡಿದಾಗ ಆ ಫೀಲ್ ಆಗುವಂಥದ್ದೇ ಬೇರೆ. ಸೊ ಅದು ಯಾರು ಅವರ ಡೈ ಹ್ಯಾಡ್ ಫ್ಯಾನ್ಸ್ ಇರ್ತಾರೋ ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಸೊ ನಮಗೆ ಯಶ್ ಅಂತಂದರೆ ಅಷ್ಟು ಇಷ್ಟ. ಅಂದರೆ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಆ್ಯಂಡ್ ಅವರು ಈಗ ಏನಾಗ್ತಿದೆ ಅಂತಂದರೆ ಅವರು ಮೂವಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಈ ಒಂದು ಕತೆ ಅನ್ನುವಂಥದ್ದು ಯಾವ ರೀತಿಯಾಗಿ ಮೂಡಿ ಬಂದಿರ್ಬೋದು ಅಂದರೆ ನಮಗೆ ಏನಂತಂದರೆ ಕೇವಲ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಅಥವಾ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿ ಬಂದಾಗ ಕೇವಲ 5-6 ಭಾಷೆಗಳಲ್ಲಿ ಮಾತ್ರ ಸೀಮಿತವಾಗಿರುತ್ತೆ, ಅಥವಾ ಆ ಒಂದು 5-6 ಭಾಷೆಗಳಲ್ಲಿ ಮಾತ್ರ ಬಿಡುಗಡೆಯನ್ನು ಕಾಣದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೀಷಲ್ಲೂ ಕೂಡ ಇವತ್ತು ಶೂಟಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಈ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶ ಏನಪ್ಪ ಅಂತಂದರೆ ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂತಹ, ಅಂದರೆ ಈ ಮೊದಲೇ ನಾವು KGF 1 KGF 2 ಅಥವಾ ಕಾಂತಾರ 1 ಕಾಂತಾರ 2 ಚಾರ್ಲಿ ಅಂತಹ ಮೂವಿಗಳನ್ನು ನಾವು ಎಲ್ಲರೂ ಕೂಡ ನೋಡಿದ್ವಿ. ಆಫ್ಟರ್ ಅಂದರೆ ಈ ಇನ್ ಬಿಟ್ವೀನ್ ಬಂದಿರತಕ್ಕಂತಹ ಪುಷ್ಪ 1 ಮೂವಿಯನ್ನು ಕೂಡ ನೋಡಿದ್ವಿ, ಪುಷ್ಪ 2 ಅನ್ನು ಕೂಡ ನೋಡಿದ್ವಿ. ಸೊ ಈ ರೀತಿಯಾಗಿರ್ತಕ್ಕಂತಹ ಹಲ್ಚಲನ್ನು ಸೃಷ್ಟಿ ಮಾಡಿರಲಿಲ್ಲ. ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ಇರ್ತಕ್ಕಂತಹ ಭಾರತೀಯ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿಯರು ಕೂಡ ಇವತ್ತು ಭಾರತೀಯ ಚಿತ್ರರಂಗವನ್ನು ಅಥವಾ ಅವರ ಭಾಷೆಯಲ್ಲಿ ನೋಡುವಂತಹ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆ ಆಗಿತ್ತು ಅಂತಂದರೆ ಡೆಫಿನೆಟ್ಲಿ ಅದು ಟಾಕ್ಸಿಕ್ ಮೂವಿಯ ಮುಖಾಂತರ ಒಂದು ಹೊಸ ಮಾರ್ಕೆಟನ್ನು ತೆರೆದಿಡುವಂತಹ ಕೆಲಸವನ್ನು ನಟ ಯಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಂದು ಕಡೆ ನೋಡಿದ್ರೆ ನಮಗೆಲ್ರಿಗೂ ಕೂಡ ಖುಷಿ ಆಗಬೇಕು. ಯಾಕೆ ಅಂತಂದರೆ ನಮ್ಮ ಕನ್ನಡದ ನಟ ಒಬ್ಬ ಈ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡುವುದರ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಹೆಸರನ್ನು ತರುವುದರ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಕೂಡ ಬೇರೆ ಮಟ್ಟಕ್ಕೆ ಇವತ್ತು ಬೆಳವಣಿಗೆ ಅಥವಾ ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ಒಂದು ಶ್ರಮದ ಮೂಲಕ ಅಂತ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ನಾವು ಆ್ಯಸ್ ಎ ಫ್ಯಾನ್ ಆಗಿ ನನಗೆ ತುಂಬಾ ಖುಷಿ ಇದೆ ಅವ್ರ ಬಗ್ಗೆ. ಆದರೆ ಇಷ್ಟು ವರ್ಷಗಳ ಕಾಲ ನಾವು ಕಳೆದ 4 ವರ್ಷಗಳಿಂದಲೂ ಕೂಡ ನಾವು ನಟ ಯಶ್ ಅವರ ಬಗ್ಗೆ ಅಥವಾ ಅವರ ಆ್ಯಕ್ಟಿಂಗನ್ನು ನೋಡಲಿಕ್ಕೆ ಅವರನ್ನು ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಕಾತುರದಿಂದ ಕಾದಿದ್ದಕ್ಕೂ ಕೂಡ ನಮಗೆ ಖುಷಿ ಅನಿಸ್ಬೇಕು. ಆ ಪರಿಯಾಗಿರ್ತಕ್ಕಂತಹ ಕಂಟೆಂಟನ್ನು ನಮ್ಮ ಬಾಸ್ ಅವರು ನಮಗೆ ತರ್ತಾ ಇದ್ದಾರಲ್ಲ ಅನ್ನುವಂತಹ ಖುಷಿಯೇ ನಮಗೆ, ಎಕ್ಸೈಟ್ಮೆಂಟೇ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಿಕಾಸ್ ತುಂಬ ಚೆನ್ನಾಗಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಅವರನ್ನು ತೆರೆ ಮೇಲೆ ನೋಡೋದೇ ಒಂದು ರೀತಿಯ ಹಬ್ಬ. ಸೊ ಆ ಒಂದು ಹಬ್ಬವನ್ನು ಮಿಸ್ ಮಾಡದೆ ಮಾರ್ಚ್ 19ನೇ ತಾರೀಕಿಗೆ ಹೋಗಿ ನಿಮ್ಮ ನಿಯರಲ್ಲಿರ್ತಕ್ಕಂತಹ ಥಿಯೇಟರ್ಗೆ ಹೋಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಒಂದು ರೀತಿಯ ಹಬ್ಬದ ರೀತಿಯಲ್ಲಿ ಅವತ್ತಿನ ದಿನ ಸೃಷ್ಟಿಯಾಗಿರುತ್ತೆ ಎಲ್ಲ ಕಡೆಯ ವಾತಾವರಣ, ಎಲ್ಲ ನಿಯರಲ್ಲಿರ್ತಕ್ಕಂತಹ ಅಥವಾ ಎಲ್ಲ ರೀತಿಯ ಥಿಯೇಟರ್ಗಳಲ್ಲಿ ಅಂತೇಳಿ ಹೇಳ್ತಾ. ಸೊ ಇದಾಗಿತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅಪ್ಡೇಟನ್ನು ನಮಗೆ ಇದೇ ಫೆಬ್ 16ನೇ ತಾರೀಕಿಗೆ ಕೊಡ್ತಾರೆ ಅನ್ನುವಂತಹ ಇನ್ಸೈಡಿಂದ ಬಂದಿರತಕ್ಕಂತಹ ಮಾಹಿತಿ. ಜೊತೆಗೆ ನಾವೆಲ್ಲರೂ ಕೂಡ ಈ ಮೊದಲು ನಾವು ಭಾರತೀಯ ಚಿತ್ರರಂಗವನ್ನು ಅಥವಾ ಭಾರತೀಯ ಚಿತ್ರಗಳನ್ನು ನೋಡಿದಾಗ ವಿಲನ್ಸ್ಗಳಂತೇಳಿ ಬಂದಾಗ ಕೇವಲ ಅಂದರೆ ಪುರುಷರು ಮಾತ್ರ ನಾವು ನೋಡ್ತಾ ಇದ್ವಿ, ಪುರುಷರ ಗ್ಯಾಂಗ್ಗಳನ್ನು ಮಾತ್ರ ನಾವು ವಿಲನ್ಸ್ ಅಂಥೇಳಿ ಕನ್ಸಿಡರ್ ಮಾಡುವ ನಿಟ್ಟಿನಲ್ಲಿ ಗ್ಯಾಂಗು ಅನ್ನೋ ನಿಟ್ಟಿನಲ್ಲಿ ಒಂದು ನೋಡುವಂತಹ ಒಂದು ರೀತಿ ಇತ್ತು. ಆದರೆ ಇವತ್ತು ಏನಾಗಿದೆ ಅಂತಂದರೆ ಟಾಕ್ಸಿಕ್ ಮೂವಿಯಲ್ಲಿ ಎಲ್ಲ ಕೂಡ ಫೀಮೇಲ್ ಗ್ಯಾಂಗ್ಸ್ಟರ್ ಅನ್ನುವಂತಹ ನಿಟ್ಟಿನಲ್ಲಿ ಗೀತು ಮೋಹನ್ ದಾಸ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು. ಸೊ ಹಾಗೆ ಇಲ್ಲಿ ಈ ಟಾಕ್ಸಿಕ್ ಮೂವಿಯಲ್ಲಿ ಬಹಳಷ್ಟು ಎಲ್ಲ ಫೀಮೇಲ್ ಗ್ಯಾಂಗ್ಸ್ಟರ್ಗಳೇ ಜಾಸ್ತಿ ಇರ್ತಾರೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್. ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಆಗಿರ್ತಕ್ಕಂತಹ ಈಗಿನ ಅಪ್ಡೇಟು. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ, ನಟ ಯಶ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ, ನಟ ಯಶ್ ಅವರ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಬಂತು ಅಂತಂದರೆ ನಿಮಗೆ ವೀಡಿಯೋಸ್ಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ, ನೀವೇನಾದರೂ ಇದೇ ಮೊದಲವರೆಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಹೈಪ್ ಮಾಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.